ಪ್ಲಾನ್ ಸೂಪರ್ ಆಗಿದೆ. ಶುರು ಮಾಡಿ. ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ರೆಕಾರ್ಡ್ ಮಾಡಿ. ಸರಿ ಇರು. ಹಸ್ಬೆಂಡು ಅಯ್ಯೋ ಅದೆಷ್ಟಲ್ಲ ಹಸ್ಬೆಂಡು ಅಂತ್ಯ. ಅದು ಬಿಟ್ಟು ಬೇರೆ ಏನಾದರೂ ಹೇಳು. ಅದು ಅಕ್ಕ ತುಂಬ ದಿವಸ ಆಯ್ತಲ್ವಾ ಅವ್ರನ್ನ ಹಸ್ಬೆಂಡು ಅಂತ ಕರೆದು, ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಬೇಡ, ಅದು ಬಿಟ್ಟು ಬೇರೆ ಏನಾದರೂ ಹೇಳು. ಹಸ್ಬೆಂಡು ಎದ್ದೇಳಿ ಟೈಮ್ ಆಯ್ತು. ಇನ್ನೊಂದೇನಾದರೂ ಹೇಳು. ಬಿಸಿ ಕಾಫಿ ಇರ್ತೀನಿ, ಹೇಳಿ ಹಸ್ಬೆಂಡು. ಸಾಕು. ಇಷ್ಟೇನಾ ಅಕ್ಕ? ಇನ್ನೊಂದು ಸ್ವಲ್ಪ ಮಾತಾಡ್ತೀನಕ್ಕ. ಇನ್ನು ದಿನ ಪೂರ್ತಿ ಮಾತಾಡ್ತೀಯಾ? ಸಾಕು, ಬಾ ಆಚೆ. ನೀವಿಬ್ರು ಇಲ್ಲೇ ಇರಿ, ನಾನು ಒಳಗಡೆ ಹೋಗ್ತೀನಿ. ಇಲ್ಲ ಅಕ್ಕ, ನಾನು ಬರ್ತೀನಿ. ಅಲ್ಲಿ ಬಂದು ಏನು ಮಾಡ್ತೀಯಾ? ನೀನು ಮಾತಾಡಬೇಕಾಗಿರೋದೆಲ್ಲ ಫೋನಲ್ಲಿ ರೆಕಾರ್ಡ್ ಆಗಿದೆಯಲ್ಲ. ಅಲ್ಲ ಅಕ್ಕ, ಹಸ್ಬೆಂಡ್ ಅಷ್ಟೇ ಮಾತಾಡ್ತಾರಾ? ಇನ್ನೇನಾದರೂ ಕೇಳಿದ್ರೆ ಇಲ್ಲೇ ನಿಂತ್ಕೊಂಡು ರಿಪ್ಲೈ ಮಾಡು. ಹಂಗಂತೀರಾ? ಹೌದು. ಜಾಜಿ ಇವಳನ್ನ ಇಲ್ಲೇ ಇಟ್ಕೊಂಡಿರ್ಕೊಂಡು. ಸರಿ ಮೇಡಮ್. ದಿಶಾ ಇದೇನು ಮಾಡ್ತಿದ್ಯಾ? ಅಕ್ಕ, ನಿನ್ನ ಹಸ್ಬೆಂಡ್ ನಿದ್ದೆ ಮಾಡ್ತಿರೋದು ನೋಡಬಾರ್ದಾ? ನಡಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ. ಅಕ್ಕ, ಅವ್ರನ್ನ ಎಪ್ಸೋದು ಬೇಡ, ಪಾಪ ಎಷ್ಟು ಚೆನ್ನಾಗಿ ಮಲಗಿ. ಹೌದಾ? ಹಾಗಿದ್ರೆ ನೀನು ಆಸೆ ಈಡೇರಲ್ಲ. ನಡಿ ಕ್ಲಬ್ಬಿಗೆ ಹೋಗೋಣ. ಬೇಡ ನೀವು ಹೋಗಿ. ಅವ್ರ ಮಾತು ಕೇಳಿನಾದರೂ ಕಿವಿ ನಿಂಪು ಮಾಡ್ಕೋತೀನಿ, ಆಮೇಲೆ ಕಣ್ಣು ತಂಪು ಮಾಡ್ಕೋತೀನಿ. ಇಂಪು ತಂಪು ಅಷ್ಟೇನಾ? ಕಂಪು ಅದ್ಯಾವುದಕ್ಕೆ? ಮೂವಿ ಇಡೀ ಮೈಗೇನು ಬೇಡವಾ? ಅಕ್ಕ, ನೀನು ಹಿಂಗೆ ಪ್ರಶ್ನೆ ಕೇಳ್ತಿದ್ರೆ ನಂಗೆ ಜ್ವರ ಬಂದ್ಬಿಡತ್ತೆ. ನೀನು ಸುಮ್ಮನೆ ನಿಂತ್ಕೋ. ಜಾಜಿ ಇವಳನ್ನ ಇಟ್ಕೋ. ಸರಿ ಮಾಡಿ. ಹಸ್ಬೆಂಡು ಹೇಳಿ ದೀಪ ಅವರ. ಹಸ್ಬೆಂಡು ಎದ್ದೇಳಿ ಟೈಮ್ ಆಯ್ತು. ಇಷ್ಟು ಬೇಗ ಎದ್ದೇನು ಮಾಡಲಿ? ನೀವು ಬಂದು ಮಾಡ್ಕೊಡಿ. ಬಿಸಿ ಕಾಫಿ ಇರ್ತೀನಿ, ಹೇಳಿ ಹಸ್ಬೆಂಡು. ಯಾಕೆ ಅರ್ಜೆಂಟ್ ಮಾಡ್ತೀರಾ? ಆಮೇಲೆ ಇಬ್ಬರು ಒಟ್ಟಿಗೆ ಕುಡಿದ್ರಾಯ್ತು. ದೀಪ ಅವರೇ, ಇನ್ನೇನಾದರೂ ಮಾತಾಡಿ. ನಿಮ್ಮ ವಾಯ್ಸ್ ಕೇಳ್ತಿದ್ರೆ ಕಿವಿಗೆ ಮುಂಪಾಗುತ್ತೆ. ಜಜಿಕ ಅರ್ಜುನ ಅಕ್ಕನೇ ಕರೀತಾರೆ, ಬಿಡಿ. ಏನ್ ಮಾತಾಡ್ಬೇಕು ಹಸ್ಬೆಂಡು? ಏನಾದರೂ ಮಾತಾಡಿ, ಮನ್ಸಿಗೆ ತಂಪು ಅನ್ಸುತ್ತೆ. ಇಂಪಾಯ್ತು, ತಂಪಾಯ್ತು, ಆಮೇಲೆ ಕಂಪು. ಅದ್ಯಾದಕ್ಕೆ ಹಸ್ಬೆಂಡು? ಮೂಗುಗೆ ಒಂದೇ ಥರ. ಹಸ್ಬೆಂಡು, ಈ ಇಡೀ ಮೈಗಾಗೋ ಥರ ಯಾವುದು ಇಲ್ವಾ? ನೀನಾ? ಹಾ, ನಾನೇ. ಆಗ್ಲಿಂದ ನಿಂಗೆ ಎದ್ದೇಳಿಸ್ತಾ ಇದ್ದೀನಿ. ನೀನು ನೋಡಿದ್ರೆ ಇಂಪು ತಂಪು ಕಂಪು ಅಂತ ಏನೇನೋ ಮಾತಾಡ್ತಿದ್ಯಾ. ಹೌದಾ? ಅಂದ್ರೆ ದೀಪ ಅವ್ರ ಜೊತೆ ಮಾತಾಡಿದ ಕನ್ಸ? ಇದ್ಯಾವಾಗಿಲ್ ಬಂತು? ದೀಪನೇ ಕನ್ಸಲ್ ಬಂದು ಇಟ್ಟಿರ್ಬೋದಪ್ಪ. ಅಚ್ಚೋ, ಏನು ಮಾತಾಡ್ತಿದ್ಯಾ? ಕನ್ಸಲ್ ದೀಪ ಅವರೇ ಬಂದು ಅವ್ರ ಕಟೌಟ್ನ ಇಲ್ಲಿ ಹಿಂಗಿಡ್ತಾರೆ. ಅದನ್ನೇ ನಾನು ಹೇಳ್ತಿರೋದು. ಕಟೌಟ್ನ ದೀಪ ಇಟ್ಟಿರಲ್ಲ, ನೀನೇ ಇಟ್ಕೊಂಡಿರ್ತೀಯ. ಹೌದಾ? ಇರ್ಬೋದ? ಸರಿ, ಮೊದಲು ಎದ್ದು ಸ್ನಾನಕ್ಕೆ ಹೋಗು. ಇಷ್ಟು ಬೇಗ? ಮತ್ತೆ ಇನ್ಯಾವಾಗ ಹೋಗ್ತೀಯಾ? ಇವತ್ತು ಅತ್ಗೆ ವರ್ಸಸ್ ಜಾರ್ಜಿ ಎಲೆಕ್ಷನ್ ಇದೆ, ಯಾಕೆ ನೆನಪಿಲ್ವಾ? ಹೌದಲ್ವಾ? ಆದರೆ ಎಲೆಕ್ಷನ್ ಇರೋದು ಅತ್ಗೆ ವರ್ಸಸ್ ಜಾರ್ಜಿ ಅಲ್ಲ. ಮತ್ತೆ
ಅದಕ್ಕೆ ವರ್ಸಸ್ ದೇಶ, ಅದ್ರಲ್ಲಿ ನಮ್ಮ ಅದಕ್ಕೇನೆ ಗೆಲ್ಲೋದು. ಯಾರ ಹಣೆಯಲ್ಲಿ ಗೆಲುವು ಬರ್ದಿರುತ್ತೋ ಅವರೇ ಗೆಲ್ತಾರೆ. ನೀನು ಸ್ನಾನಕ್ಕೆ ಹೋಗು. ನಿಮ್ಮ ಗ್ಯಾಂಗೆಲ್ಲ ರೆಡಿನಾ? ಓ ರೆಡಿ. ದಿಶಾ ಜಾಜಿ ಆಗ್ಲೇ ದೇವ್ರ ಮನೆ ಮುಂದೆ ಕೂತು ನಾವೇ ಗೆಲ್ಬೇಕು ಅಂತ ಭಜನೆ ಮಾಡ್ತಿದ್ದಾರೆ. ಈ ಥರ ಮಾಡೋದಕ್ಕೆ ಅಂತ ಇಲ್ಲ. ಏನು ಗೊತ್ತಾಗಿಲ್ಲ? ಗೊತ್ತಾಗಿಲ್ಲ ಅಲ್ಲ, ಗೊತ್ತಾಗಲ್ಲ ಅಂದೆ. ಯಾರಿಗೆ ಗೊತ್ತಾಗಲ್ಲ? ಅದೇ ದಿಶಂಗೆ ಅಲ್ಲ. ಈ ಟೈಮಲ್ಲಿ ಯಾರಾದರೂ ದೇವ್ರ ಮುಂದೆ ಭಜನೆ ಮಾಡ್ತಾರ? ಅವಳಿಗೆ ಸ್ವಲ್ಪನೂ ಏನೂ ಗೊತ್ತಾಗಲ್ಲ. ದಡ್ಡಿ ಅವಳು. ದಡ್ಡಿ ಅಲ್ಲ ಅವರು, ನಮ್ಮ ಅದಕ್ಕಿಂತ ದದ್ದಿ ಮಾಡಕ್ಕೆ ಹೊರಟಿದ್ದಾರೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಆಯಿತು, ಹಂಗೆ ಮಾಡಬೇಡ ಅಂತ ನಾನು ಹೇಳ್ತೀನಿ, ಸರಿನಾ? ಇನ್ನೂ ಸೇರು, ನಾನೇನು ತಲೆ ಕೆಡಿಸ್ಕೊಳಲ್ಲ. ಓದಾ ನಿನ್ ಗಂಡು ನೆನೆಸ್ಕೊಂಡು ನಂಗೆ ಯಾಕೆ ಮುತ್ಕೊಟ್ಟೆ? ಅಯ್ಯೋ, ನಾನು ಗಂಡನ್ ನೆನ್ಸ್ಕೊಂಡಲ್ಲ ಅಕ್ಕ, ನಾನು ನಿಮ್ಗೆ ಮುತ್ಕೊಟ್ಟಿದ್ದು. ಯಾಕೆ? ನನ್ನ ಹಸ್ಬೆಂಡ್ ಜೊತೆ ದೀಪ ಆಗಿ ಮಾತಾಡೋ ಥರ ಮಾಡಿದ್ರಲ್ವ, ಅದಕ್ಕೆ. ಅಕ್ಕ, ಮುಂದಿನ ಸಲ ನನ್ನ ಹಸ್ಬೆಂಡ್ಗೆ ಮುತ್ಕೊಡೋ ಥರ ಮಾಡಿ ಪುಣ್ಯ ಕಟ್ಕೊಳ್ಳಿ. ಅವ್ರಿಗೇನಾದರೂ ಎಚ್ಚರ ಆದರೆ ನಿಮ್ಮ ಕನಸು ಅಂತ ಯಾಮಾರಿಸ್ಬೋದಲ್ವಾ? ಹೆಂಗಿದೆ ನನ್ನ ಜುಗಾಡ ಇದೆಯಾ? ತಗಡ್ ಥರ ಇದೆ ನೋಡಿ. ಭಜನೆ ಮಾಡೋದು ಬಿಟ್ಟು ಇವ್ರು ಯಾಕೆ ಇಲ್ಲಿ ಬಂದರು? ಮುಗೀತು ಚಿರಾಗ್, ಅದಕ್ಕೆ ಬಂದೆ. ಯಾಕೆ ಬಂದ್ರಿ? ನಿಮ್ಮ ಮುಂದೆ ದೇವ್ರನಾಮ ಮಾಡೋಣ ಅಂತ. ನೀವು ದೇವ್ರ ನಾಮ ಅಲ್ಲ, 3 ಉಂಡೆ ನಾಮ ಹಾಕ್ತೀರ. ಅಚ್ಚೋ, ನಾನು ಫೋನ್ ಒಂಚೂರು ಚಾರ್ಜ್ ಹಾಕ್ಬಿಡ್ತೀಯಾ? ಶ್ಯೋ ಚಿರಾಗ್, ಕೊಡಿ. ಎಲ್ಲಿದೆ? ನಾನು ಹೇಳಿದ್ದು ಅಚ್ಚುಗೆ. ನಾನು ಅಕ್ಕಂಗೆ ಕೇಳ್ತಿರೋದು. ಅಕ್ಕ ಎಲ್ಲಿದೆ ಕೇಳಿ. ಎಲ್ಲಿದೆ ಚಿರು? ಅಚ್ಚು, ನೀನೇ ಚಾರ್ಜ್ಗೆ ಹಾಕು, ಅವ್ರು ಮುಟ್ಟಬಾರ್ದು ನನ್ನ ಫೋನ್ನ. ಅಲ್ಲಿದೆ ನೋಡಿ ನಿಮ್ಮ ಕೆಳಗೆ. ಆಯಿತು, ಚಾರ್ಜಿಗೆ ಹಾಕ್ತೀನಿ. ಏನು ಹಂಗೆ ನೋಡ್ತಾ ಇದ್ದೀರಾ? ಏನು ದೆವ್ವ ಕುಣಿತಾ ಇದೆಯಲ್ಲಿ? ನೀವು ನೋಡೋಕ್ಕೆ ಬಾಲಿವುಡ್ ಕಾಂತಾರ ಇಲ್ಲದೆ ಇದ್ರು ಸ್ಯಾಂಡಲ್ವುಡ್ ಸುಲ್ತಾನ ಥರ ಅಂತೂ ಇದ್ದೀರಾ. ಪಾಪ, ಏನು ಚಿರು ಇದು ಈ ರೇಂಜಿಗೆ ಹೊಗಳುತ್ತಿದ್ದಾಳೆ? ಬಾಯಲ್ಲಿ ವೇದ ಅಂತ, ಮಾಡೋದೆಲ್ಲ ರಾಧ ಅಂತ, ಬರೀ ಇದೇ ಆಯ್ತು ಇವಳು. ಚಿರು ಜೊತೆ ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತಾ? ಪ್ರೀತಿ ಹಸ್ಬೆಂಡು ಅಲ್ವಾ, ಅದಕ್ಕೆ ಮಾತಲ್ಲ ಅವ್ನು ಸರಿಯಾಗಿ ನಿನಗೆ ಬೆಂಡೆತಿದ್ದು. ಟೈಮ್ ಆಯಿತು, ಕ್ಲಬ್ಬಿಗೆ ರೆಡಿ ಆಗೋಗು. ಸರಿ ಅಕ್ಕ. ಏನ್ರಿ ಕಂದು ಬೇಕಿಂತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದೀರಾ? ಮುಂಚೆ ನನ್ನ ಬೆಕ್ಕಿಗೆ ಹೋಲ್ಸಿದ್ದೆ ತಪ್ಪು, ಅದರಲ್ಲೂ ಕಂದು ಬೇಕು ಅಂತ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ಯಾ? ಬೆಳಗ ಇದ್ದೀರಾ? ನಂದು ಗೋಧಿ ಬಣ್ಣ, ಅಸಾಧಾರಣ ಮೈಕಟ್ಟು. ನೋಡಿದ್ರೆ ಗೊತ್ತಾಗ್ತಿದೆ. ಹೊಟ್ಟೆ ಹೇಳ್ಕೊಳ್ರಿ. ಏಯ್ ಸುಕ್ಕು, ಒಬ್ಬ ಮನುಷ್ಯನ ಅಳಿಯೋದು ಅವನ ಕಲರಿಂದ, ಸೈಜಿಂದ ಅಲ್ಲ ಕಣೆ, ಅವನ ಗುಣದಿಂದ, ವ್ಯಕ್ತಿತ್ವದಿಂದ. ಬೇವು ಕಹಿನೇ ಆದ್ರೂ ಆರೋಗ್ಯಕ್ಕೆ ಒಳ್ಳೇದು, ಸಕ್ಕರೆ ಸಿಹಿ ಆದ್ರೆ ಆರೋಗ್ಯಕ್ಕೆ ಕೆಟ್ಟದು.